ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ಗೆ ರಾಜ ವೈಭೋಗ ಸಿಗ್ತಾ ಇದೆ. ಎಲ್ಲಾ ವ್ಯವಸ್ಥೆಗಳು ಕೂಡ ದರ್ಶನ್ ಅಂಗೈಯಲ್ಲೇ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಎಕ್ಸಾಂಪಲ್ ಸಿಗ್ತಾ ಇದೆ. ಜೈಲಿನಿಂದಲೇ ಆಪ್ತರಿಗೆ ನಟ ದರ್ಶನ್ ವಿಡಿಯೋ ಕಾಲ್ ಮಾಡಿ ಬಿಂದಾಸಾಗಿ ಮಾತಾಡ್ತಾ ಇರುವಂತಹ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ದರ್ಶನ್ ತನ್ನ ಮುಖಭಾವದ ಮೂಲಕ ಅಭಿಮಾನಿಗಳು ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಬೇಸಿಕ್ಲಿ 25 ಸೆಕೆಂಡ್ಗಳ ವಿಡಿಯೋ ಅದು. ಏನು ಸಂದೇಶ ಅಂದರೆ, ನಾನು ಆರಾಮಾಗಿದ್ದೀನಿ, ನನ್ನ ಅಂಗೈನಲ್ಲೇ ಎಲ್ಲವೂ ಇದೆ, ಎಲ್ಲ ಟ್ರೀಟ್ಮೆಂಟು ನಂಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ವರ್ತಿಸಿರೋ ಹಾಗೆ ಕಾಣಿಸ್ತಾ ಇದೆ. ನಟ ದರ್ಶನ್ಗೆ ಕಾರಾಗೃಹದಲ್ಲಿ ಇನ್ನೂ ಏನೇನೆಲ್ಲ ಅಲ್ಟ್ರಾ ಲಕ್ಸುರಿ ಐಟಮ್ ಸಿಗ್ತಾ ಇದೆಯಪ್ಪ ಅನ್ನೋ ಪ್ರಶ್ನೆ ಈ ವಿಡಿಯೋ ನೋಡಿದಂತಹ ಅನೇಕರಿಗೆ ಇದ್ದೇ ಇದೆ. ಕೈ ಸನ್ನೆಯ ಮೂಲಕ ಅವರು ಊಟ ಆಯ್ತಾ ಅಂತ ಕೇಳ್ತಾ ಇರೋದು ಆ ಕಡೆ ಅಂದರೆ ಆಪೋಸಿಟ್ ವಿಡಿಯೋ ಕಾಲ್ ಮಾಡಿದವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಮೊಬೈಲ್ ತಂದು ಕೊಟ್ಟವರು ಜೈಲು ಅಧಿಕಾರಿಗಳ ಅಥವಾ ಇತರೆ ಕೈದಿಗಳ, ಈ ಪ್ರಶ್ನೆ ಇದೆ. ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಜೈಲು ಅಧಿಕಾರಿಗಳೇ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಕನ್ಫರ್ಮೇಷನ್ ಇನ್ನಷ್ಟೇ ಸಿಗಬೇಕಾಗಿದೆ. ಒಂದು ವೇಳೆ ಹೌದು ಅಂತಾದರೆ ಆ ಕೊಳಕು ನಿರ್ಲಜ್ಜ ಅಧಿಕಾರಿ ಯಾರು, ಅವರ ತಲೆದಂಡ ಇಮಿಡಿಯೇಟ್ ಆಗುತ್ತಾ, ಯಾವಾಗ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಾ ಇದೆ. ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಒಂದು, ಫೋಟೋ ಓಪನ್ ಏರಲ್ಲಿ ಆರಾಮ್ಸೆ ಮಗ್ಗಲಿ ಅದೇನು ಹೀರ್ತಾ ಇದ್ದಾರೋ ಗೊತ್ತಿಲ್ಲ, ಮದಿರೇನೂ ಇರ್ಬೋದು, ಕಾಫಿನೂ ಇರ್ಬೋದು, ಟೀನೂ ಇರ್ಬೋದು. ಕನ್ಫರ್ಮೇಷನ್ ಸಿಗ್ತಾ ಇಲ್ಲ, ಬಿಕಾಸ್ ಅವರ ಹಾವಭಾವ ನೋಡಿದ್ರೆ ಹಂಗಿದೆ. ಮತ್ತು ಇನ್ನೊಂದು ಕೈಯಲ್ಲಿ ಸಿಗರೇಟು. ಜೊತೆ ಕೂತಿರೋರೆಲ್ಲ ದೊಡ್ಡ ದೊಡ್ಡ ಸಾಧಕರು, ರೌಡಿ ಅಥವಾ ಅಂಡರ್ ವರ್ಲ್ಡ್ನಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದಂತಹ ರೌಡಿ ಶೀಟರ್ಗಳ ಜೊತೆಗೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ.